ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಕುರಿಗೆ ಚೆನ್ನಾಗಿ ಸಾಂಬಾರು ಅರದ್ರಿ. ಲವ್ಡ್ ಇಟ್. ಅದು ಕೆಲ್ಸಕ್ಕೆ ತಕ್ಕನಂಗೆ ಸಂಭಾವನೆ ಸಿಕ್ಕಿದ್ರೆ ನಮಗೂ ಸಮಾಧಾನ ಅಲ್ಲ ಮೇಡಮ್. ವೆಲ್ ಡನ್. ಸಂಜು ಲೈಫಲ್ಲೇ ಮರೆಯಲ್ಲ ಅಂಥ ಅವಮಾನ ಮಾಡಿದ್ರಿ. ಅಹಂಕಾರಕ್ಕೆ ಚೆನ್ನಾಗೇ ಏಟು ಬಿತ್ತು. ಎಷ್ಟೇ ಆದರೂ ನಿಮ್ಮ ಐಡಿಯಾ ಅಲ್ವಾ, ಸಖತ್ತಾಗೆ ಇರುತ್ತೆ. ಇನ್ನು ಮುಂದೆ ಯಾವತ್ತೂ ಹೀಗಾಗದೆ ಇರೋ ಥರ ನಾನು ನೋಡ್ಕೋತೀನಿ. ಟ್ರಸ್ಟ್ ಮೀ, ಇದರಲ್ಲಿ ಸಂಜುದ್ ಏನೂ ತಪ್ಪಿಲ್ಲ. ಅವ್ನಿಗೆ ಯಾರೋ ದಾರಿ ತಪ್ಪಿಸಿದ್ದಾರೆ. ಬಟ್ ಕೇಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಇಟ್ಸ್ ಮೈ ರಿಕ್ವೆಸ್ಟ್. ಈ ಸಲ ಮೇಡಮ್ ಹೇಳಿದಾರಂತ ಬಿಟ್ಟು ಕಳಿಸ್ತಾ ಇದ್ದೀನಿ. ಇದೇ ಥರ ರಿಪೀಟ್ ಆದರೆ ಜೈಲಂತೂ ಗ್ಯಾರಂಟಿ. ಈ ಥರ ಚಟಗಳು ಒಳ್ಳೇದಲ್ಲ. ಸಂಜು, ನಿನ್ಗೇನೂ ಆಗಿಲ್ಲ ತಾನೆ? ಐ ವಾಸ್ ಸೋ ವರಿಡ್. ಹುಷಾರಾಗಿರ್ಬೇಕಲ್ಲ. ನನ್ಗೆ ಹೇಗೋ ವಿಷಯ ಗೊತ್ತಾಯ್ತು, ಎಲ್ಲ ಸರಿ ಹೋಯ್ತು. ಇಮ್ಯಾಜಿನ್, ನನಗೇನು ಗೊತ್ತೇ ಆಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ರೆ ಭಯ ಆಗತ್ತೆ. ಅಲ್ಲಿ ನೋಡಿದ್ರೆ ಅಣ್ಣನಿಗೆ ಇದ್ರ ಬಗ್ಗೆ ಗಮನನೇ ಇಲ್ಲದೆ ಇರೋ ಥರ. ಯಾಕತ್ತೆ ಸ್ಟಾಪ್ ಮಾಡಿದ್ರಿ? ಕಂಟಿನ್ಯೂ ಮಾಡಿ. ಕರೆಕ್ಟಾಗಿ ಹೇಳ್ತಿದ್ದೀರಾ. ಮೈ ಡ್ಯಾಡ್, ಹಿ ಈಸ್ ಲೀಸ್ಟ್ ಬಾದರ್ಡ್ ಅಬೌಟ್ ಮೀ. ಹಾಗಲ್ಲ ಸಂಜು, ಆ ಕರ್ಣನ್ ಬಗ್ಗೆ ಅಣ್ಣ ಎಷ್ಟು ತಲೆ ಕೆಡ್ಸ್ಕೊಂಡಿದ್ದಾನೆ ಅಂತ ಗೊತ್ತಲ್ವಾ ನಿನಗೆ? ಅಫ್ ಕೋರ್ಸ್ ಗೊತ್ತು. ಈ ಜಗತ್ತಲ್ಲಿ ಆ ದರಿದ್ರದವನ್ ಬಿಟ್ರೆ ನಮ್ಮ ಡ್ಯಾಡ್ಗೆ ಏನು ಯೋಚನೆ ಇರುತ್ತೆ? ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮಲ್ಲಿ ಇರುತ್ತೆ. ಹಾಗಲ್ಲ ಸಂಜು, ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಅತ್ತೆ ಪ್ಲೀಸ್, ನನಗೆ ಸಮಾಧಾನ ಮಾಡಕ್ಕೆ ಬರಬೇಡಿ. ಸತ್ಯ ನನಗೆ ಈಗ ಕ್ಲಿಯರಾಗಿ ಕಾಣಿಸ್ತಿದೆ. ಹಗಲು ರಾತ್ರಿ ಆ ಕರ್ಣನ್ ಲೈಫಲ್ಲಿ ಏನು ನಡೀತಿದೆ ಅಂತ ಅವರು ಕೂತು ಸ್ಟಡಿ ಮಾಡಿದ್ದಾರೆ. ಆದ್ರೆ ನಾನು ರೋಡಲ್ಲಿ ಬರಿ ಮೈಯಲ್ಲಿ ಓಡಾಡಿದ್ರು, ಎಷ್ಟೇ ಅವಮಾನ ಅನುಭವಿಸಿದ್ರು, ಹಿ ಡೋಂಟ್ ಗಿವ್ ಅ ಡ್ಯಾಮ್. ಹೋಗ್ಲಿ, ನನ್ನ ಲೈಫಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತೂ ಇಲ್ಲ. ಯು ಟೆಲ್ ಮಿ ಒನ್ ಥಿಂಗ್ ಅತ್ತೆ, ಆಫ್ಟರ್ ಆಲ್ ದಿಸ್ ಶುಡ್ ಐ ಬಿ ಅಲೈವ್? ಸಂಜು ಪ್ಲೀಸ್ ಅತ್ತೆ, ಸ್ಟಾಪ್ ಇಟ್. ಲೀವ್ ಮಿ ಅಲೋನ್. ಅಣ್ಣ, ಅಂತೂ ಎಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ವಂತೆ. ನಿನಗೆ ಸುಖ ಇಲ್ಲ. ಅವತ್ತು ನೀನು ನನ್ನ ಹೊಟ್ಟೆ ಮೇಲೆ ಹೊಡೆದೆ. ಇವತ್ತು ನಿನ್ನ ಹೆತ್ತ ಮಗನೇ ನಿನ್ನ ಎದುರು ನಿಂತಿದ್ದಾನೆ. ಪಾಪ, ಲುಕ್ ಎಟ್ ಯು. ನೀನು ಒಬ್ಬ ಮಗ, ನಿನ್ನ ಕಣ್ಣು ಎದುರಿಗೆ ನಿಂತಿದ್ರು ಮಗ ಅಂತ ಗೊತ್ತಿಲ್ಲದೆ ಶತ್ರು ಥರ ಟ್ರೀಟ್ ಮಾಡ್ತಿದ್ಯಾ. ಇನ್ನೊಬ್ಬ ಮಗ ಕಂಪ್ಲೀಟ್ಲಿ ಹಾಳಾಗಿ ನಿನ್ನ ಮೇಲೆ ವಿಷ ಕಾರ್ತಿದ್ದಾನೆ. ನೀವೇ ಫೈಟ್ ಮಾಡ್ಕೊಂಡು ಸಾಯ್ರಿ. ಸಫರಿಂಗ್ ಅಂದರೆ ಇದೇ ತಾನೇ. ಸಫರ್ ಆ್ಯಂಡ್ ಸಫರ್ ಆ್ಯಂಡ್ ಸಫರ್. ರಮೇಶ್ ವಶಿಷ್ಠ, ನೀವೇನು? ನಿಮ್ಮ ಮುಖವಾಡದಿಂದ ಇರೋ ಅಸಲಿ ಸತ್ಯ ಏನು? ನಿಮ್ಮ ಸೋ ಕಾಲ್ಡ್ ಒಳ್ಳೆತನ ಏನು ಅನ್ನೋದು ನನಗೆ ಅರ್ಥ ಆಗಿದೆ. ಸರ್, ಯಾಕೆ ಸಡನ್ ಆಗಿ ಬರಕ್ಕೆ ಹೇಳಿದ್ರಿ? ಆ ಗೂಂಡಗಳು ಮನೆಯಿಂದ ಆಚೆ ಹಾಕಿದ್ದು ನಿಮ್ಗೆ ಹೇಳಲಿಲ್ಲ ಅಂತ ನನ್ನ ಮೇಲೆ ಇನ್ನೂ ಕೋಪನಾ? ಐ ಆಮ್ ಸಾರಿ ಸರ್, ರಿಯಲಿ ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ. ನನ್ನ ಸುತ್ತಾನೆ ಏನೋ ನಡೀತಾ ಇದೆ, ಅದನ್ನ ನಿಮ್ಗೆ ಹೇಳೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ. ಐ ಆಮ್ ಸಾರಿ. ಅಂದರೆ ನಿಮ್ಮ ಸುತ್ತ ಏನಾಗ್ತಿದೆ ಸರ್?
ಇನ್ನು ಇದನ್ನು ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಗೊತ್ತು. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಸರ್. ನೀವು ಯಾವುದೋ ವಿಚಾರಕ್ಕೆ ತುಂಬ ಒದ್ದಾಡ್ತಿದ್ದೀರ. ಏನು ಯೋಚನೆ ಮಾಡದೆ ಹೇಳಿ ಸರ್. ಅದೆಂಥ ವಿಷಯ ಆದರೂ ನಾನು ನಿಮ್ಮ ಜೊತೆಗಿರ್ತೀನಿ. ಅದು ಅಪ್ಪನ ಬಗ್ಗೆ. ರಮೇಶ್ ಅಂಕಲ್ ಬಗ್ಗೆನಾ? ಏನಾಯ್ತು? ಹೇಳ್ತೀನಿ, ಬಟ್ ಇದರಿಂದ ನಿಮ್ಮ ಮನ್ಸಿಗೆ ತುಂಬ ನೋವಾಗುತ್ತೆ. ಆದರೂ ಹೇಳಲೇಬೇಕಾದ ಅನಿವಾರ್ಯತೆಯಲ್ಲಿದ್ದೀನಿ. ನಾನು ನಿತ್ಯ ಮದುವೆ ಆಗೋ ಥರ ಪ್ಲ್ಯಾನ್ ಮಾಡಿದ್ದೆ ನಮ್ಮಪ್ಪ. ತೇಜಸ್ ಕಿಡ್ನಾಪಿಂದ ಹಿಡಿದು ಇಲ್ಲಿವರೆಗೂ ಆಗಿರೋ ಎಲ್ಲ ಅನಾಹುತಕ್ಕೂ ನಮ್ಮಪ್ಪನೇ ಸೂತ್ರಧಾರಿ. ನಿತ್ಯನ ಮದುವೆ ಆಗ್ತಿರೋದು ಕರ್ಣ. Dr. Nidhi, you are suspended. ಇದು ನಿಮ್ಮ ಮನೆ. ಇದೆಲ್ಲ ರಮೇಶ್ ಅಂಕಲ್ ಮಾಡಿದ್ರ? ಯಾಕೆ ಸರ್? ಅವ್ರು ನನ್ನ ತುಂಬ ದ್ವೇಷಿಸ್ತಾರೆ ಅನ್ನೋ ಕಾರಣಕ್ಕೆ, ನನ್ನ ಜೀವನದಲ್ಲಿ ನನಗೊಂದು ಹನಿ ಪ್ರೀತಿ ಸಿಗಬಾರ್ದು ಅನ್ನೋ ಕಾರಣಕ್ಕೆ, ಸದಾ ಕಾಲ ನಾನು ನೋವನ್ನು ಅನುಭವಿಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ಲೈಫ್ ಜೊತೆ ಆಟ ಆಡ್ಬಿಟ್ರು ನಿಧಿ. ನೀವು ನಮ್ ಲೈಫ್ ಮಾತ್ರ ಹಾಳು ಮಾಡಿಲ್ಲ, ತಪ್ಪೇ ಮಾಡ್ದಿರೋ ತೇಜಸ್ನ ಅಕ್ಕನಿಂದ ದೂರ ಹೋಗೋ ತರ ಮಾಡಿದ್ರಿ. ಅಜ್ಜಿ ವಯಸ್ಗೂ ಗೌರವ ಕೊಡದೆ ಅವ್ರ ನೆಮ್ಮದಿನ ಕಿತ್ಕೊಂಡ್ರಿ. ಮದುವೆ ಬಗ್ಗೆ 1000 ಆಸೆ ಇಟ್ಕೊಂಡು ಅಕ್ಕನ ಬದುಕನ್ನ ನರ್ಕ ಮಾಡಿದ್ರಿ. ನೀವು ಸುಟ್ಟಾಕಿದ್ರಲ್ಲ ನಮ್ಮನೆ, ಆ ಬೂದಿಲಿ ಅಜ್ಜಿ ಪಟ್ಟಿರೋ ಕಷ್ಟ, ನೋವು, ಅಳು ಎಲ್ಲವೂ ಇದೆ. ಇನ್ನು ಎಷ್ಟು ಜನನ ಬಲಿ ಕೊಟ್ರೆ ನಿಮ್ ದ್ವೇಷ ಕಮ್ಮಿ ಆಗತ್ತೆ? ಯಾವ್ದೋ ಒಂದ್ ದ್ವೇಷ ಇಟ್ಕೊಂಡು ಇಷ್ಟು ಜನರ ಕನ್ಸನ್ನ ಹೇಗ್ ಸರ್ವನಾಶ ಮಾಡಿದ್ರಿ? ನೀವ್ ಮಾಡಿರೋ ತಪ್ಪಿಗೆ ನಿಮ್ಮನ್ನ ವಸಿಸ್ತಾವ್ರೆ. ನೀವು ಮಾಡಿರೋ ಕೆಲ್ಸಕ್ಕೆ ನಿಮ್ಮನ್ನ ಇಲ್ಲೇ ಹೂತಾಕಣ ಅನ್ಸ್ತಿದೆ. ನಾನು ಹಾಗೆ ಮಾಡಿದ್ರೆ ನನ್ಗೂ ನಿಮ್ಗೂ ಏನ್ ವ್ಯತ್ಯಾಸ ಉಳಿಯುತ್ತೆ? ಸುಮ್ಮನೆ ಬಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಸರ್. ಹೆಸರುಗಾದ್ರೂ ನೀವು ಅವ್ರಿಗೆ ಅಪ್ಪ. ಅದು ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ಆದ್ರೆ ಈ ಜಗತ್ತಲ್ಲಿ ಯಾವ ಶಕ್ತಿನೂ ನನ್ನ ಕರ್ಣ ಸರ್ನ ದೂರ ಮಾಡಕ್ ಆಗಲ್ಲ.